ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬಾನೇ ಮೃದುವಾದ ಗೋಧಿ ಹಲ್ವಾ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಒಂದೂವರೆ ಕಪ್ಪಷ್ಟು ಗೋಧಿಯನ್ನು ತಗೊಂಡಿದ್ದೀನಿ, ಅಂದಾಜಿಗೆ 350 ಗ್ರಾಮ್. ಇದನ್ನು ಒಂದು ಬೌಲ್ನಲ್ಲಿ ಹಾಕಿ ಗೋಧಿ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು 12 ಅವರ್ ಇದನ್ನು ನೆನೆಯಕ್ಕೆ ಬಿಡಬೇಕು. ಗೋಧಿ ಇವಾಗ 12 ಅವರ್ ಅಥವಾ ಅರ್ಧ ದಿನ ಚೆನ್ನಾಗಿ ನೆಂದಿದೆ. ಇದನ್ನ 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದು ನೀರನ್ನ ಚೆಲ್ಬಿಡಬೇಕು. ಒಂದು ತೆಂಗಿನಕಾಯಿಯಲ್ಲಿ ಕಾಲ್ ಭಾಗವನ್ನ ತಗೊಂಡಿದ್ದೀನಿ. ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ ನೆನೆಸಿಟ್ಟಿದ್ದ ಗೋಧಿಯನ್ನ ಹಾಕಿ ಒಂದು ರೌಂಡ್ ಸುತ್ತಿಸ್ಕೊಳ್ತಾ ಇದ್ದೀನಿ. ಇವಾಗ ಗೋಧಿ ಮತ್ತು ತೆಂಗಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕು. ಇದಾದ್ಮೇಲೆ ರುಬ್ಬಿರುವ ಗೋಧಿಯಿಂದ ಹಾಲನ್ನು ತೆಗಿಬೇಕು. ಗೋಧಿಯಲ್ಲಿ 2 ಸಲ ನೀರನ್ನು ಹಾಕಿ ಹಾಲನ್ನು ತೆಗಿಬೇಕು. ಇದೇ ರೀತಿ ಉಳಿದಿರುವ ಗೋಧಿಯನ್ನು ರುಬ್ಕೊಬೇಕು. ಪೂರ್ತಿ ಗೋಧಿಯನ್ನು ರುಬ್ಬಿ ಈ ರೀತಿ ಹಾಲನ್ನು ತೆಗೆದಾಗಿದೆ. ಗೋಧಿ ಹಾಲನ್ನು ಚೆನ್ನಾಗಿ ಹಿಂಡಾದ್ಮೇಲೆ ಈ ರೀತಿ ಸಿಪ್ಪೆ ಉಳಿಯುತ್ತೆ. ಇದನ್ನು ಮತ್ತೆ ಟೀ ಫಿಲ್ಟರ್ನಿಂದ 2ನೇ ಬಾರಿಗೆ ಸೋರಿಸ್ಕೊಳ್ತಾ ಇದ್ದೀನಿ. ಹಲ್ವಾ ಮಾಡೋದಿಕ್ಕೆ ಗೋಧಿ ಹಾಲು ಇವಾಗ ತಯಾರಾಗಿದೆ. 700 ಗ್ರಾಮ್ ಅಷ್ಟು ಬ್ರೌನ್ ಶುಗರ್ ಅನ್ನ ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವ ಗೋಡಂಬಿ, ತೆಳ್ಳಕ್ಕೆ ಕಟ್ ಮಾಡಿರುವ ಒಣ ಕೊಬ್ಬರಿ ಮತ್ತು ಟೂಟಿ ಫ್ರೂಟಿ. ಒಂದು ಕಡಾಯಿನಲ್ಲಿ ಗೋಧಿಯಿಂದ ತೆಗೆದಿರುವ ಹಾಲನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಪಾತ್ರೆಯಲ್ಲಿ ಹಾಕಿ ಜಾಲಿಸಿ ಅದನ್ನು ಇದರಲ್ಲೇ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಗಂಟಾಗದೆ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಆರೆಂಜ್ ರೆಡ್ ಫುಡ್ ಕಲರನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬಹುದು. ಕಾಲು ಲೀಟರ್ ಅಷ್ಟು ಅಡುಗೆಗೆ ಯೂಸ್ ಮಾಡುವ ತೆಂಗಿನಕಾಯಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ನೋಡಿ, ಗೋಧಿ ಈ ರೀತಿ ಚೆನ್ನಾಗಿ ಬೆಂದಾದ್ಮೇಲೆ ಸಕ್ಕರೆಯನ್ನು ಸೇರಿಸಬೇಕು. 1.5 ಕಪ್ ಗೋಧಿಗೆ 3 ಕಪ್ ಅಷ್ಟು ನಾಟಿ ಸಕ್ಕರೆ ಅಥವಾ ಅನ್ಪಾಲಿಶ್ಡ್ ಸಕ್ಕರೆಯನ್ನು ಸೇರಿಸಬೇಕು. ಇದರಲ್ಲಿ ಹಾಕಿರುವ ಕೊಬ್ಬರಿ ಎಣ್ಣೆನೂ ಸಪರೇಟ್ ಆಗಬೇಕು ಮತ್ತು ಹಲ್ವಾನ ಬಣ್ಣನೂ ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬೇಕು.
ಇವಾಗ ಉಳಿದಿರುವ ಕೊಬ್ಬರಿ ಎಣ್ಣೆ, ಟೂಟಿ ಫ್ರೂಟಿ, ಗೋಡಂಬಿ ಮತ್ತು ಕೊಬ್ಬರಿಯ ಚೂರುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಹಲ್ವಾದಿಂದ ಎಣ್ಣೆನೂ ಸಪ್ರೇಟ್ ಆಗಿದೆ. ಹಲ್ವಾನ ಬಣ್ಣನೂ ಡಾರ್ಕ್ ಬ್ರೌನ್ ಆಗಿದೆ. ಸ್ಟವನ್ನು ಆಫ್ ಮಾಡಿಬಿಡೋಣ. ಇದಾದಮೇಲೆ ಮಾಡಿರುವ ಹಲ್ವಾವನ್ನು ಯಾವುದಾದ್ರೂ ಒಂದು ಮೋಲ್ಡ್ ಅಥವಾ ತಟ್ಟೆಯಲ್ಲಿ ಹಾಕಿ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಬೇಕು. ಇವಾಗ ನೋಡಿ ಹಲ್ವಾ ಪೂರ್ತಿಯಾಗಿ ಸೆಟ್ ಆಗಿದೆ. ಇದನ್ನ ಒಂದು ತಟ್ಟೆಗೆ ಬದಲಾಯಿಸ್ಕೊಳ್ತಾ ಇದ್ದೀನಿ. ಇದನ್ನ ನಮಗೆ ಯಾವ ಶೇಪ್ನಲ್ಲಿ ಯಾವ ಸೈಜಿಗೆ ಬೇಕೋ ಆ ರೀತಿ ಕಟ್ ಮಾಡ್ಕೊಬಹುದು. ರುಚಿಯಾದ ಮತ್ತು ತುಂಬಾನೇ ಮೃದುವಾದ ಗೋಧಿ ಹಲ್ವಾ ಇವಾಗ ತಯಾರಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.